ಸರ್ ಅದೇ ಡೆಫಿನೆಟ್ಲಿ ಸರ್. ಏನಂದರೆ ಅಲ್ಲಿ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್, 3 days ಅಲ್ಲೂ ಆಚೆ ಹೇಳಂಗಿಲ್ಲ ಅಂತ. Arjun, are you limiting this country only to 5 languages, sir? Because this can ಮೇಡಮ್ ಡೆಫಿನೆಟ್ಲಿ ನಾವು ಪ್ಲ್ಯಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿದೆ. ಅಣ್ಣನೂ ಪಾಪ ತುಂಬ ಸಪೋರ್ಟ್ ಮಾಡೋರು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲಿ ಆದಮೇಲೆ ಖಂಡಿತ ವೆಲ್ ಡೂ ಇಟ್ ನಾವು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬ ಸಕ್ಸಸ್ಫುಲ್ ಆದಂಥವ್ರು ಸರ್. ನೀವು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಆ ಒಂದು ಜರ್ನಿ ಮತ್ತು ಜವಾಬ್ದಾರಿ? ಸರ್ ನಾನು ಈ 20 years ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್ ಸರ್. ಅವಾಗ ಏನು ಅನಿಸೇ ಇಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್ಕು. ಯಾವತ್ತೂ ನನಗೆ ಆ ಪ್ರೆಷರ್ ಅನಿಸಿಲ್ಲ. ಈಗಲೂ ಈ ಸಿನಿಮಾ ಮಾಡಬೇಕಾದ್ರೆ ನನ್ನದು ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನಿಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನಾನು ನಂಬಿ ಒಬ್ಬರು ನಿರ್ಮಾಪಕರು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನು ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ ಸರ್. ಬೇರೆ ಬೇರೆ ಡೈರೆಕ್ಟರ್ಗಳಿಗೆ ಒಂದು ದ್ರಾಕ್ಷಿ ಗೊಂಚಲು ಥರ ಹಾಡುಗಳು ಕೊಡ್ತಿದ್ರಿ ಸಿನಿಮಾಗಳಿಗೆ, 6 ಸಾಂಗು 7 ಸಾಂಗು. ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿತ ಸಿನಿಮಾದಲ್ಲಿ ಅಂತ ಕೇಳ್ಕೊಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನನಗೆ ಆ ಸ್ಕ್ರಿಪ್ಟ್ಗೆ ಏನು ಬೇಕು ಅದು ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಬೇಕಂತ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡಾಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗೂ ನನ್ನ DTS ಇಂಜಿನಿಯರ್ಸು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರಾಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಬೇರೆ ಬೇರೆ. ಈಗ ಸರ್ ಏನಾದ್ರು ಕಡಿಮೆ ಮಕ್ಕಳಿದ್ರೆ ಆಯ್ತು ಸರ್ ಸಾಂಗ್ ಕಡಿಮೆ ಮಕ್ಕಳು ಅಂತ ಕೇಳಿದ್ರು ಅನ್ಸುತ್ತಲ್ವಾ? ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್ ಅವ್ರ ಗಾಳಿಪಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡೆಯೋದಕ್ಕೆಲ್ಲ ರಮೇಶ್ ಸರ್ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದರೆ ಕತೆ ಹಂಗಿದೆ ಅದು. ಇವಾಗ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡಲ್ಲ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೈಸಲ್ಲಿ ನಾನು ತಲೆನೇ ಹಾಕಲಿಲ್ಲ ಸರ್. ಅದೊಂದು ಅಣ್ಣ ಇದು ಚೆನ್ನಾಗಿದೆ ನಾನು ಹೇಳ್ತಾ ಇದು ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್ ಅದು. ಸರ್ ಒಂದು ಮಂಗಳೂರು ರಾಜ್ ಬಿ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿದಂಥ ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕ್ಯಾನ್ರಾ ಕವರ್ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತೊಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಒಂದು ಲಕ್ಕಿ ನಂಬರು. 7 ಮೇಲೆ ಹೋಗ್ಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ವಿನೋದ್ ಸರ್. ಅಂದ್ರೆ ಒಂದು ಡಿಸ್ಟಿಕ್ ಇವಾಗ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟಿಕ್ ಇದೆ ಅನ್ಕೊಳ್ಳಿ, ಒಂದು ಡಿಸ್ಟಿಕ್ಗೆ ಒಂದು ಥಿಯೇಟರ್. ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್. ಈ ತರ ಸೆಲೆಕ್ಟ್ ಮಾಡಿದೆ ಅಂದ್ರೆ ಉಳಿದ ಜಿಲ್ಲೆಗಳ ಅಭಿಮಾನಿಗಳು ಅಲ್ಲ, ಡಿಸ್ಟಿಕ್ ಮೇನ್ ಥಿಯೇಟರ್ ಒಂದು ಥಿಯೇಟರ್ ಇದಕ್ಕೆ ಬರಲಿ ಅಂತ. ಉಳಿದ ಜಿಲ್ಲೆಗಳಿಗೂ ಕೋಲಾರ ಥಿಯೇಟರ್ ಇಲ್ಲ ಅವರು ಕೇಳಿಲ್ಲ. ಇಲ್ಲ ರಿಲೀಸ್ ಮಾಡ್ತೀವಲ್ಲ ಇವಾಗ ದೊಡ್ಡ ತೋರಿಸ್ತೀರ ಅಂತ ಹೇಳ್ತಾರೆ. ಗೊತ್ತಲ್ಲ ಊರು ಕಡೆ ಅಂತ ಫಸ್ಟ್ ಎಲ್ಲಾ ಥಿಯೇಟರ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿ ಇಂದ ನಾವು ನೋಡಿ, ಈ ಲೈವ್ ಈಸಿ ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಇವೆರಡು ಸೀಕ್ವೆನ್ಸ್ ಮ್ಯಾಚ್ ಆಗಬೇಕಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಆಗಿ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ಟರು. 8 ಥಿಯೇಟರ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಆಗಲಿ. ಆಮೇಲೆ UFOದವ್ರು ಕೇಳಿ UFOದವ್ರು ಆಗಲ್ಲ ಅಂದ್ಬಿಟ್ರು. ಓನ್ಲಿ ಕ್ಯೂಬ್ ಅನ್ನೋದು ಎಲ್ಲಿದೆ ಅವರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನು ಮಾಡಿದ್ರು 8 ಬೇಡಪ್ಪ 7 ಇರಲಿ ಅಂದ್ರು ಅಷ್ಟೇ. ನಿಮಗೆ ಬೇಕು ಅಂತಂದರೆ ಎಲ್ಲ ಜಿಲ್ಲೆಗಳಲ್ಲೂ ಇದು ಮಾಡೋದು. ಈಗ ಇಲ್ಲಿ ಚೀಫ್ ಮಿನಿಸ್ಟ್ರು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಫೀಸರ್ಸ್ ಜೊತೆ ಹಾಗೆ ಇದನ್ನು ಮಾಡೋದು. ನಿಮಗೆ ಕ್ಯೂಬಿನವ್ರು ಬೇಕು ಅನ್ನೋ ಕಾರಣಕ್ಕೆ ಕ್ಯೂಬ್ ಇಲ್ಲಾಂದ್ರೆ ಮಾಡ್ಬೋದು. ಈಗ ನಾವು LED ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು, ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರು ಮಿನಿಮಮ್ ಇದು ಝೂಮ್ ಕಾಲ್ ಥರ ಅಲ್ಲ ಸರ್. ಝೂಮ್ ಕಾಲ್ ಆದರೆ ಎವ್ರಿಥಿಂಗ್ ವಿ ಕ್ಯಾನ್
CM ಆಫೀಸಿಂದ ಝೀಮ್ ಕಂಡು ಕರೆಕ್ಟ್ ನಾವು NDTV ಇನಾಗ್ರೇಷನ್ Correct. ಎಲ್ಲ ಊರಿಂದಾನು ಪ್ರೆಸ್ ಕಾನ್ಫರೆನ್ಸ್ Definitely. ಕರೆಕ್ಟ್ ಕರೆಕ್ಟ್ ಆಯ್ತಾ ಎಲ್ಲ ಅದೆಲ್ಲ ಹಳೆ ತೀರಾ ಹಳೆ ಇರೋದು ಬಟ್ ಈ ಕ್ಯೂಬ್ ಸ್ಟ್ರೀಮಿಂಗ್ ಇದೆಯಲ್ಲ ಸರ್ ಯಾ ಇದು ಮೂವೀಸ್